ಕೆಎಸ್ಆರ್ಟಿಸಿ ಬಸ್ ಮತ್ತು ಟ್ಯಾಂಕರ್ ನಡುವೆ ನಡೆದ ಭೀಕರ ಅಪಘಾತದಲ್ಲಿ ಬಸ್ ಪ್ರಯಾಣಿಕ ಸೇರಿದಂತೆ ಟ್ಯಾಂಕರ್ ಚಾಲಕ ಸ್ಥಳದಲ್ಲಿಯೇ ಮೃತಪಟ್ಟು ಇನ್ನುಳಿದ 9 ಜನರಿಗೆ ಗಂಭೀರ ಗಾಯಗಳಾದ ಘಟನೆ ಅಂಕೋಲ ತಾಲೂಕಿನ ಅಗಸೂರು ಗ್ರಾಮದ ಅಡ್ಲೂರು ರಾಷ್ಟ್ರೀಯ ಹೆದ್ದಾರಿ 66ರ ಬಳಿ ಗುರುವಾರ ಸಂಜೆ 6 ಗಂಟೆಗೆ ನಡೆದಿದೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಗ್ರಾಮದ ಟ್ಯಾಂಕರ್ ಚಾಲಕ ಶರಣಪ್ಪ ಸಂಗಪ್ಪ ಕೋಳೂರು ಮತ್ತು ಬಸ್ ಪ್ರಯಾಣಿಕ ಅಂಕೋಲ ಕೇಣಿ ಗ್ರಾಮದ ಭಾಸ್ಕರ್ ಪಾಂಡುರಂಗ್ ಗಾಂವ್ಕರ್ ಮೃತ ದುರ್ದೈವಿಗಳಾಗಿದ್ದಾರೆ. ಅವರ್ಸಾ ದಂಡೇಬಾಗ ಗ್ರಾಮದ ಬಸ್ ಚಾಲಕ ಕಮಲಾಕರ್ ಸಾತು ನಾಯ್ಕ್, ಕುಮಟಾ ತಾಲೂಕಿನ ಕೊಡ್ಕಣಿ ಗ್ರಾಮದ ನಿರ್ವಾಹಕ ಚಂದ್ರಹಾಸ್ ನಾರಾಯಣ್ ನಾಯ್ಕ್, ಅಂಕೋಲ ಭಾವಿಕೇರಿಯ ಶಿಕ್ಷಕಿ ವೀಣಾ ವೆಂಕಟರಮಣ್ ನಾಯ್ಕ್, ಅಲಗೇರಿಯ ಪ್ರಜ್ಞಾ ಪ್ರದೀಪ್ ನಾಯ್ಕ್, ಬೆಳಸೆಯ ಸಾವಿತ್ರಿ ದಾಕು ಗೌಡ, ಮಾದನಗಿರಿಯ ಶ್ರೀಧರ್ ಈಶ್ವರ್ ಹರಿಕಂತ್ರ, ಹೆಗ್ಗಾರ್ ಮಕ್ಕಿಗದ್ದೆಯ ರಾಧಾಕೃಷ್ಣ ಮಹಾಬಲೇಶ್ವರ್ ನಾಯ್ಕ್, ಅಲಗೇರಿ ವಿದ್ಯಾರ್ಥಿ ಸಾನ್ವಿ ಪ್ರದೀಪ್ ನಾಯ್ಕ್, ಅವರ್ಸಾದ ರಕ್ಷಾ ರಾಘವೇಂದ್ರ ಬಾನಾವಳಿ, ಭಾವಿಕೆರೆಯ ಬೀರಪ್ಪ ಹನುಮಂತ ನಾಯ್ಕ್ ಗಾಯಗೊಂಡ ವ್ಯಕ್ತಿಗಳಾಗಿದ್ದಾರೆ. ಅಂಕೋಲ ಕಡೆಯಿಂದ ಯಲ್ಲಾಪುರ ಮಾರ್ಗವಾಗಿ ಟ್ಯಾಂಕರ್ ಹೋಗುತ್ತಿದ್ದು, ಟ್ಯಾಂಕರ್ ಚಾಲಕನ ಅಜಾಗರೂಕತೆಯಿಂದ ಎದುರಿನಿಂದ ಬರುತ್ತಿದ್ದ ಅಂಕೋಲ ಘಟಕದ ಬಸ್ ಮಕ್ಕಿಗದ್ದೆಯಿಂದ ಅಂಕೋಲ ಕಡೆಗೆ ಬರುತ್ತಿದ್ದ ಸಂದರ್ಭದಲ್ಲಿ ನೇರವಾಗಿ ಟ್ಯಾಂಕರ್ಗೆ ಬಡಿದ ಪರಿಣಾಮ ಬಸ್ ಮತ್ತು ಟ್ಯಾಂಕರ್ ಸಂಪೂರ್ಣವಾಗಿ ಜಖಂಗೊಂಡಿದೆ. ಗಾಯಾಳುಗಳನ್ನು ತಕ್ಷಣ ಅಂಕೋಲ ತಾಲೂಕು ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆಯನ್ನು ನೀಡಲಾಗಿದೆ. ಘಟನಾ ಸ್ಥಳಕ್ಕೆ ಮತ್ತು ಅಂಕೋಲ ತಾಲೂಕು ಆಸ್ಪತ್ರೆಗೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂ ಮತ್ತು ಅಂಕೋಲ ಸಿಪಿಐ ಚಂದ್ರಶೇಖರ್ ಮಠಪತಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗಾಯಾಳುಗಳೊಂದಿಗೆ ಮಾತನಾಡಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಈ ಪ್ರಕರಣ ಕುರಿತು ಅಂಕೋಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ಟ್ಯಾಂಕರ್ ಚಾಲಕನ ಅಜಾಗರೂಕತೆಯ ಚಾಲನೆಯೇ ಈ ಅಪಘಾತಕ್ಕೆ ಕಾರಣವಾಗಿದೆ ಎಂದು ಪ್ರಾಥಮಿಕ ವರದಿಯಲ್ಲಿ ತಿಳಿದು ಬಂದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂ ರವರು, ಅಗಸೂರಿನ ಅಡ್ಲೂರಿನಲ್ಲಿ ಬಸ್ ಮತ್ತು ಟ್ಯಾಂಕರ್ ಅಪಘಾತ ನಡೆದಿದ್ದು, ಅಪಘಾತದಲ್ಲಿ 2 ಮೃತಪಟ್ಟು 9 ಜನ ಗಾಯಗೊಂಡಿದ್ದಾರೆ. ಇದರಲ್ಲಿ ಬಸ್ ಚಾಲಕನನ್ನು ಮಂಗಳೂರು ಆಸ್ಪತ್ರೆಗೆ ಮತ್ತು ನಿರ್ವಾಹಕನನ್ನು ಹೊನ್ನಾವರದ ಆಸ್ಪತ್ರೆಗೆ ಹಾಗೂ ಇನ್ನುಳಿದ 7 ಜನರ ಗಾಯಾಳುಗಳನ್ನು ಕಾರವಾರ ಜಿಲ್ಲಾ ಆಸ್ಪತ್ರೆಗೆ ಸಾಗಿಸಿ ಹೆಚ್ಚಿನ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಇವಾಗ ನಮ್ಮ ಹತ್ರ ಪ್ರಥಮ ಮಾಹಿತಿ ಪ್ರಕಾರ ಬೇಸಿಕಲಿ ಒಂದು ಎಂಟಿ ಎಥನಾಲ್ ಟ್ಯಾಂಕರ್ ಜೊತೆಗೆ ಒಂದು ಹೆಡ್ ಆನ್ ಕೊಲಿಷನ್ ಆಗಿದೆ KSRTC ಬಸ್ ಜೊತೆಗೆ. ಇವಾಗ ಈ ಘಟನೆಯಲ್ಲಿ 2 ಮೃತಪಟ್ಟಿದ್ದಾರೆ. ಒಬ್ಬರು ಟ್ಯಾಂಕರ್ ಡ್ರೈವರ್ ಅವರು, ಆಮೇಲೆ ಅದರ ಜೊತೆಗೆ ಒಬ್ಬರು KSRTC ಬಸ್ಸಲ್ಲಿ ಇದ್ದಿದ್ದ ಒಬ್ಬರು ಪ್ಯಾಸೆಂಜರ್ ಅವರು ಮೃತಪಟ್ಟಿದ್ದಾರೆ ಸ್ಪಾಟಲ್ಲಿ. ಅವ್ರದ್ದು 2 ಜನ ಬಿಟ್ಟು 10 ಜನ ಇಂಜುರಿ ಆಗಿ ಅವರು ಅಂಕೋಲ ಇಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಇಲ್ಲಿಂದ ಮುಂದೆ ರೆಫರ್ ಆಗಿದ್ದಾರೆ. KSRTC ಡ್ರೈವರ್ ಅವರು ರೆಫರ್ ಮಂಗಳೂರಿಗೆ ಮಾಡಿದ್ದಾರೆ ಮತ್ತು ಕಂಡಕ್ಟರ್ ಅವ್ರನ್ನ ಹೊನ್ನಾವರಕ್ಕೆ ಮಾಡಿದ್ದಾರೆ. ಮಿಕ್ಕಿದ 8 ಜನನ ಕಾರವಾರ ಆಸ್ಪತ್ರೆಗೆ ರೆಫರ್ ಮಾಡಿದ್ದಾರೆ.